ಎಲ್ಲರಿಗೂ ನಮಸ್ತೆ. ನಮಸ್ತೆ ಮ್ಯಾಮ್. ಶುಭ ಮಧ್ಯಾಹ್ನ. ಪ್ರಕೃತಿ ಮಾತೆಗೆ ನಮಸ್ಕರಿಸಿ, ನನ್ನ ಮಾತಾಪಿತರಿಗೆ ನಮಸ್ಕರಿಸಿ, ಎಲ್ಲಾ ಹಿರಿಯ ಆತ್ಮಗುರು ಚೈತನ್ಯಗಳಿಗೆ ನಮಸ್ಕರಿಸಿ, ಹಾಗೆಯೇ ಈ ಮಹಾವತಾರ ಫೌಂಡೇಶನ್ ರೂವಾರಿಗಳಾದ ರಂಗನಾಥ್ ಗುರುಗಳಿಗೆ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕರಿಸಿ ನನ್ನ ಮಾತುಗಳಿಗೆ ಅಡಿ ಇಡುತ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ವಿಷಯ ಅಷ್ಟಾಂಗ ಯೋಗ. ಭಾರತ ಜೀವ ಜಗತ್ತಿಗೆ ಕೊಟ್ಟ ಬಹುದೊಡ್ಡ ಕೊಡುಗೆಗಳಲ್ಲಿ ಯೋಗಕ್ಕೆ ಮಹತ್ವದ ಪಾತ್ರವಿದೆ. ಭಾರತ ಜಗದ್ಗುರು ಆಗಿತ್ತು, ಮುಂದೆ ಆಗಬೇಕು ಎನ್ನುವುದರ ಹಿನ್ನೆಲೆಯಲ್ಲಿ ಯೋಗದ ಕೆಲಸ ಬಹಳ ಮುಖ್ಯವಾದದ್ದು. ಮನುಕುಲದ ತೃಪ್ತಿಗೆ, ನೆಮ್ಮದಿಗೆ, ಸಂತೋಷಕ್ಕೆ ಬೇಕಾದ ಸಾಧನವನ್ನು, ವಿದ್ಯೆಯನ್ನು ಭಾರತದ ಮಹರ್ಷಿಗಳು ಕೊಟ್ಟರು, ಯೋಗ ವಿದ್ಯೆಯಾಗಿ. ಇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಅಂದ್ರೆ ನಮ್ಮ ದೇಶದಲ್ಲೇ ಹುಟ್ಟಾಕಿದ್ದು ಯೋಗವನ್ನ ಹುಟ್ಟಾಕಿದ್ದು ನಮ್ಮ ದೇಶನೇ. ನಡುವೆ ಹಲವಾರು ವರ್ಷಗಳು ಅದು ಹಿಂದೆ ಬಿದ್ದಿತ್ತಾದರೂ ಇಂದು ಆ ಯೋಗದ ವಿದ್ಯೆಗೆ ಮತ್ತೊಮ್ಮೆ ಪ್ರಾಶಸ್ತ್ಯ ಬಂದಿದೆ. ಎಲ್ಲರೂ ಯೋಗ ವಿದ್ಯೆಯನ್ನು ಮೆಚ್ಚುತ್ತಾ ಅದರ ಕಡೆಗೆ ಮುಖ ಮಾಡುತ್ತಿದ್ದಾರೆ, ಅಭ್ಯಾಸ ಮಾಡುತ್ತಿದ್ದಾರೆ. ಭಾರತದಲ್ಲಿ ಯೋಗವು ಜೀವನ ವಿಧಾನವಾಗಿ ಪರಿಗಣಿಸಲ್ಪಟ್ಟಿದೆ. ಇದು ಒಂದು ಜೀವನ ಶೈಲಿಯೇ ಆಗಿದೆ. ಇದನ್ನು ನಮ್ಮ ಪೂರ್ವಜರು ಬೆಳಗ್ಗಿಂದ ಸಂಜೆವರೆಗೆ, ರಾತ್ರಿಯವರೆಗೆ ಅಳವಡಿಸಿಕೊಂಡು ಅವರ ಜೀವನವನ್ನು ಮಾಡುತ್ತಾ ಬಂದಿದ್ದಾರೆ. ಅವರ ಜೀವನವೇ ಯೋಗವಾಗಿತ್ತು. ಯೋಗವೆಂದರೆ ಸಮಗ್ರ ಜೀವನ ವಿಧಾನ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ಯೋಗ ಅಂದ್ರೆ ಏನು ಅದನ್ನು ತಿಳಿಯೋಣ. ಯೋಗ ಶಬ್ದ ಬಂದಿದ್ದು ಸಂಸ್ಕೃತ ಭಾಷೆಯಿಂದ, ಯುಜ್ ಅನ್ನ ಪದದಿಂದ ಬಂದಿದೆ. ಈ ಯೋಗ ಅಂದ್ರೆ, ಯುಜ್ ಅಂದ್ರೆ ಜೋಡಿಸು, ಕೂಡಿಸು, ಸೇರಿಸು, ಸಂಯೋಗಿಸು ಎಂದೆಲ್ಲ ಅರ್ಥ ಬರುತ್ತೆ. ಇಲ್ಲಿ ಯೋಗದಲ್ಲಿ ದೇಹ, ಮನಸ್ಸು, ಬುದ್ಧಿ, ಆತ್ಮ, ಅಹಂಕಾರ ಎಲ್ಲವನ್ನೂ ಜೋಡಿಸಿಕೊಂಡು ಅಭ್ಯಾಸ ಮಾಡ್ತೀವಿ. ಆಧ್ಯಾತ್ಮದ ದೃಷ್ಟಿಯಲ್ಲಿ ಆತ್ಮನೊಂದಿಗೆ ಪರಮಾತ್ಮನನ್ನು ಜೋಡಿಸುವುದೇ ಯೋಗ ಎಂದು ಅರ್ಥ ಕೊಡುತ್ತಾರೆ. ಯೋಗವೆಂದರೆ ಪತಂಜಲಿ ಮಹರ್ಷಿಗಳ ಪ್ರಕಾರವಾಗಿ ಯೋಗ ಚಿತ್ತವೃತ್ತಿ ನಿರೋಧ, ಅಂದ್ರೆ ಚಿತ್ತವೃತ್ತಿಗಳನ್ನು ನಿರೋಧಿಸುವುದೇ ಯೋಗ ಎನ್ನುತ್ತಾರೆ ಪತಂಜಲಿ ಮಹಾಮುನಿಗಳು. ಈ ಜಗತ್ತಿನ ಎಲ್ಲ ಜೀವಿಗಳ ಪರಮ ಗುರಿ ಎಂದರೆ ದುಃಖಮಯವಾದ ಪ್ರಾಪಂಚಿಕ ಕ್ಲೇಶಗಳಿಂದ ಮುಕ್ತಿ ಹೊಂದಿ ಸಚ್ಚಿದಾನಂದ ರೂಪಿಯಾದ ಪರಮಾತ್ಮನಲ್ಲಿ ಸಮರಸ ಹೊಂದುವುದೇ ಆಗಿದೆ. ಎಲ್ಲರ ಗುರಿ ಪರಮಾತ್ಮನಲ್ಲಿ ಸಮರಸ ಹೊಂದುವುದೇ ಆಗಿದೆ. ಯೋಗಾಭ್ಯಾಸದಿಂದ ಸಾಧಕರು ತಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿ ಈ ಲೋಕದ ಸುಖವನ್ನು ಬದಿಗೊತ್ತಿ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಂಡಾಗ ಇಂತಹ ಗುರಿಯನ್ನು ಸಾಧಿಸಲು ಸಾಧ್ಯ. ಸಾಧನೆಗೆ ಗುರಿ ಹೇಗೆ ಮುಖ್ಯವೋ ಹಾಗೆಯೇ ಅದಕ್ಕೊಂದು ಮಾರ್ಗ ಬೇಕು. ಸೊ ಈ ಮಾರ್ಗವನ್ನು, ಈ ಸಾಧನೆಯ ಮಾರ್ಗವನ್ನು ಅವರವರ ಅಭಿರುಚಿಗನುಸಾರವಾಗಿ ನಾವು ಹೊಂದಿಸಿಕೊಳ್ಳುತ್ತೇವೆ. ಇದರಲ್ಲಿ ಪ್ರಧಾನವಾಗಿ 4 ಮಾರ್ಗಗಳಿವೆ. 1 ಕರ್ಮಯೋಗ, 2 ಭಕ್ತಿ ಯೋಗ, 3ನೇದು ಜ್ಞಾನಯೋಗ, 4ನೇದು ರಾಜಯೋಗ. ಕರ್ಮಯೋಗ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವು ಪರಮಾತ್ಮನೊಂದಿಗೆ ಸಮರಸ್ಯ ಪಡೆಯೋದು. ಭಕ್ತಿ ಯೋಗ ಅಂತಂದ್ರೆ ನಮ್ಮ ಭಕ್ತಿಯಿಂದ ನಮ್ಮ ಸಂಕೀರ್ತನೆಗಳು ಅಥವಾ ಪೂಜೆಗಳು ಅದರಿಂದ ಸಾಧಿಸೋದು. ಜ್ಞಾನ ಯೋಗ ಅಂತಂದ್ರೆ ನಮ್ಮ ಜ್ಞಾನವನ್ನ ಬೇರೆಯವರಿಗೆ ಹಂಚೋದ್ರಿಂದ ಅಥವಾ ಅದನ್ನ ಸತ್ಕಾರ್ಯಗಳಿಗೆ ಬಳಸೋದ್ರಿಂದ ಅದನ್ನ ಸದುಪಯೋಗ ಪಡಿಸ್ಕೊಂಡು ನಾವು ಪರಮಾತ್ಮನಲ್ಲಿ ಸಮಾಗಮ ಹೊಂದೋದು. ಕಡೆಯದು ರಾಜಮಾರ್ಗ ಅಥವಾ ರಾಜಯೋಗ, ಅದನ್ನ ಅಷ್ಟಾಂಗ ಯೋಗ ಅಂತಾನೂ ಕರೀತಾರೆ. ರಾಜಯೋಗ ಅಂತಂದ್ರೆ ಅದು ಪತಂಜಲಿ ಮಹಾಮುನಿಗಳು ಅಷ್ಟಾಂಗ ಯೋಗದ ಪಿತಾಮಹ. ಇದನ್ನು ರಾಜಯೋಗ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾಜ ಎಂದರೆ ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಟುಕೊಂಡು ತನ್ನ ನಿಯಂತ್ರಣದಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡುವಂತವನು. ಹಾಗಾಗಿ ರಾಜಯೋಗವು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಸಾಧಿಸುವುದಾಗಿದೆ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯೇ ಅಷ್ಟವಂಗಾನಿ. ಇದು
ಎರಡನೇ ಪತಂಜಲಿ ಯೋಗ ಸೂತ್ರ 2ನೇ ಅಧ್ಯಾಯದ 21ನೇ ಸೂತ್ರ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೇ ಅಷ್ಟವಂಗಾನಿ. ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವು 8 ಮೆಟ್ಟಿಲುಗಳು. ಈ 8 ಮೆಟ್ಟಿಲುಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಇವು ಬಾಹ್ಯ ಸಾಧನೆಗಳು. ಅಂದ್ರೆ ನಮ್ಮ ಈ ಅಂಗದಿಂದ ನಮ್ಗೆ ಹೊರಗಡೆ ಅಂತ ಕಾಣುವಂಥವು ಬಾಹ್ಯ ಸಾಧನೆಗಳಾದರೆ, ಧಾರಣ ಧ್ಯಾನ ಸಮಾಧಿ ಇವು ಆಂತರಿಕ ಸಾಧನೆಗಳು, ನಮ್ಮ ಒಳಗೆ ನಾವು ಸಾಧಿಸಬೇಕಾದಂಥವು. ನಾವು ಅವುಗಳನ್ನು ಒಂದೊಂದಾಗಿ ತಿಳಿಯೋಣ. ಯಮ ಇದು ಸಾರ್ವತ್ರಿಕ ಸಾಮಾಜಿಕ ನಿಬಂಧನೆಗಳನ್ನು ಒಳಗೊಂಡಿದೆ ಹಾಗೂ ನೈತಿಕ ಸೂತ್ರಗಳನ್ನು ಒಳಗೊಂಡಿದೆ. ಈ ಯಮಗಳನ್ನು ಇಲ್ಲಿ 5 ಯಮದಲ್ಲಿ 5 ಅಂಗಗಳಿದೆ. ಯಮಗಳನ್ನು ಸಮಾಜದ ಪ್ರತಿ ಪ್ರಜೆಯು ಕಡ್ಡಾಯವಾಗಿ ಪಾಲಿಸಬೇಕು. ಒಂದು ವೇಳೆ ಪಾಲಿಸದಿದ್ದಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆಯುಂಟಾಗುತ್ತದೆ. ಈ ನಿಬಂಧನೆಗಳನ್ನು ಉಲ್ಲಂಘಿಸುವವರು ಸಮಾಜ ಕಂಟಕರಾಗಿ ಪರಿಗಣಿಸಲ್ಪಡುತ್ತಾರೆ ಹಾಗೂ ಶಿಕ್ಷಾರ್ಹರಾಗುತ್ತಾರೆ. ಹಾಗಾಗಿ ಸಾಮಾಜಿಕ ಸಾಮರಸ್ಯಕ್ಕಾಗಿ ಎಲ್ಲರೂ ಯಮದ ಪಾಲನೆಯನ್ನು ಮಾಡಬೇಕಾಗಿರುವುದು ಎಲ್ಲರ ಆದ್ಯ ಕರ್ತವ್ಯ. ಈ 5 ಅಂಗಗಳಾವುವೆಂದರೆ ಪತಂಜಲಿ ಯೋಗ ಸೂತ್ರ 30 ಅಧ್ಯಾಯ 2ರ 30ನೇ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ತತ್ರ ಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಾಹ. ಅಂದ್ರೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹಗಳು ಈ ಯಮದ 5 ಅಂಗಗಳು. ಮೇಡಮ್ ಅದರಲ್ಲಿ ಒಂದ್ ಸ್ವಲ್ಪ ನಿಧಾನಕ್ಕೆ ಹೇಳಿ ಮೇಡಮ್. ಅಂದ್ರೆ ವಾಯ್ಸ್ ಕಡಿಮೆ ಮಾಡ್ಬೇಕು ಅಂತನಾ ಅಥವಾ ಫಾಸ್ಟ್ ಆಯ್ತಾ? ನೀವು ಫಾಸ್ಟ್ ಆಯ್ತು, ಸ್ವಲ್ಪ ನಿಧಾನಕ್ಕೆ ಹೇಳ್ರಿ ಅಂದೆ. ಓಕೆ 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 ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ಅಂಗ ಅಹಿಂಸೆ. ತತ್ರ ಹಿಂಸಾ ಸರ್ವದಾ ಸರ್ವಭೂತಾನಾಂ ವಿದ್ರೋಹ. ಇದು ವ್ಯಾಸ ಭಾಷ್ಯದಲ್ಲಿ ಬಂದಿರೋದು. ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಜೀವಿಗಳೊಡನೆ ವೈರತ್ವವನ್ನು ತೊರೆದು ಪ್ರೀತಿಯಿಂದ ವರ್ತಿಸುವುದು ಮತ್ತು ಯಾರಿಗೂ ಯಾವಾಗಲೂ ದ್ರೋಹವನ್ನು ಎಸಗದೇ ಇರುವುದು ಅಹಿಂಸೆ ಆಗುತ್ತದೆ. ಇನ್ನೊಂದು ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಕರ್ಮಣ ಮನಸ ವಾಚ ಸರ್ವಭೂತೇಷು ಸರ್ವದಾ ಅಕ್ಲೇಶ ಜನನಂ ಪ್ರೋಕ್ತ ತ್ವಹಿಂಸಾ ಪರಮರ್ಷಿಭಿಹಿ. ಅಂದ್ರೆ ಕರ್ಮದ ಮೂಲಕವಾಗಲಿ, ಅಂದ್ರೆ ನಾವು ಮಾಡೋ ಕೆಲಸದ ಮೂಲಕವಾಗಲಿ, ಮನಸ್ಸಿನ ಮೂಲಕವಾಗಲಿ, ಮಾತಿನ ಮೂಲಕವಾಗಲಿ ಯಾವ ಜೀವಿಗೂ ಯಾವ ಕಾಲದಲ್ಲೂ ತೊಂದರೆ ಮಾಡದಿರುವುದು ಅಹಿಂಸೆ. ಅಂದ್ರೆ ನಮ್ಮ ಸ್ವಾರ್ಥ ಸಾಧನೆಗಾಗಿ ಇತರರನ್ನು ನಮ್ಮ ಕೆಲಸದಿಂದ, ನಮ್ಮ ಮಾತಿನಿಂದ, ನಮ್ಮ ಮನಸ್ಸಿನಿಂದ ಹಿಂಸಿಸಬಾರದು. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಹಿಂಸೆ ಕೊಡಬಾರದು. ಅದರ ಜೊತೆಗೆ ಬೇರೆಯವರು ಮಾಡಿದ ಹಿಂಸೆಯನ್ನು ಅನುಮೋದಿಸಬಾರದು. ಬೇರೆಯವ್ರ ಹಿಂಸೆ ಕೊಟ್ಟಾಗ್ಲೂ ಅದನ್ನ ಓಕೆ ನೀನ್ ಮಾಡೋದು ಸರಿ ಅಂತ ಅನ್ಬಾರ್ದು. ಇದು ಹಿಂಸೆ ಆಗುತ್ತದೆ. ಇಂತಹ ಹಿಂಸೆ ನಾವೆಂದೂ ಮಾಡಬಾರದು. ಮೇಡಮ್ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಮ್ಯಾಮ್ ಸ್ಟ್ರಕ್ ಆಗಿದೆ. ಶಶಿಕಲಾ ಮ್ಯಾಮ್. ಜ್ಯೋತಿ ಮ್ಯಾಮ್ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಆಗಿದೆ. ಎಸ್ ಮ್ಯಾಮ್. ಇಲ್ಲ ನಂದಲ್ಲ, ಅದೇನೋ ಇದಾಗಿತ್ತು. ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ಮಾಡ್ಬೇಕಾದ್ರೆ ಏನೋ ಆಯ್ತು. ರೆಕಾರ್ಡಿಂಗ್ ಯಾರು ಮಾಡಿದ್ರು ಮೇಡಮ್? ಮೇಡಮ್ ನೋಬಡಿ, ಬಿಕಾಸ್ ಐ ಆಮ್ ದ ಹೋಸ್ಟ್. ಅಯ್ಯೋ, ಮತ್ತೆ ಚೇಂಜ್ ಆಗಿದೆ. ಹೋಸ್ಟ್ ಚೇಂಜ್ ಆಗಿದೆ. ಫಸ್ಟ್ ಗೆ ರೆಕಾರ್ಡ್ ಮಾಡಿದ್ದೆ ಅದು. ಹೌದಾ? ಈಗ ನಾ ಕಂಟಿನ್ಯೂ ಮಾಡುತ್ತಾನೆ. ಕಂಟಿನ್ಯೂ ಮಾಡೋದು ಮಾಡಿ. ನನಗೆ ಅದು ರೆಕಾರ್ಡ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಬೇಕಾದ್ರೆ ರೀ ರೆಕಾರ್ಡಿಂಗ್ ನಾನು ಕೊಡ್ತೇನೆ ಬೇಕಾದ್ರೆ. ಓಕೆ ಮೇಡಮ್. ಓಕೆ ರೆಕಾರ್ಡ್ ಆಗ್ತಾ ಇದೆ. ಕಂಟಿನ್ಯೂ ಮಾಡಿ ಮೇಡಮ್. ಹಾ, ಎಸ್. ಥ್ಯಾಂಕ್ ಯು ಸರ್.
ಅಹಿಂಸಾ ಪರಮಾಧರ್ಮ, ಅಹಿಂಸೆಯೇ ಶ್ರೇಷ್ಠ ಧರ್ಮ. ಈ ಜಗತ್ತಿನಲ್ಲಿ ಅನೇಕ ಜೀವಿಗಳನ್ನು ಭಗವಂತ ಸೃಷ್ಟಿಸಿದ್ದಾನೆ, ನಮ್ಮನ್ನೂ ಒಳಗೊಂಡಂತೆ. ಹಾಗೆಯೇ ಎಲ್ಲ ಜೀವಿಗಳಿಗೂ ಅನುಭವಿಸಲು ಸಕಲ ಸಂಪತ್ತನ್ನೂ ಸೃಷ್ಟಿಸಿದ್ದಾನೆ. ಹಾಗಾಗಿ ಎಲ್ಲ ಜೀವಿಗಳಿಗೂ ಇಲ್ಲಿ ಸಮಾನವಾಗಿ ಬದುಕುವ ಹಕ್ಕಿದೆ. ಅದನ್ನ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಯಾವುದಕ್ಕೂ ದುರಾಸೆ ಪಡಬಾರದು. ಉಳಿದೆಲ್ಲ ಯಮಗಳು ಅಹಿಂಸೆಯನ್ನೇ ಮೂಲವಾಗಿ ಹೊಂದಿವೆ. ಅಂದ್ರೆ ಇನ್ನುಳಿದ ಯಮಗಳಿದೆಯಲ್ಲ, ಇದು ಅಹಿಂಸೆ ಆಯ್ತು. ಸತ್ಯ, ಅಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವೆಲ್ಲವೂ ಈ ಅಹಿಂಸೆಯನ್ನೇ ಫಾಲೋ ಮಾಡ್ತವೆ. ಇವನ್ನೇ ಪಾಲಿಸಿಕೊಂಡು ಹೋಗ್ಬೇಕು. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಇದು ಪತಂಜಲಿ ಯೋಗ ಸೂತ್ರದ 2ನೇ ಅಧ್ಯಾಯದ 25ನೇ ಸೂತ್ರ. ಇದು ಏನ್ ಹೇಳುತ್ತೆ ಅಂದ್ರೆ, ಸತತವಾಗಿ ಅಹಿಂಸೆಯನ್ನು ಅನುಸರಿಸುವುದರಿಂದ ವೈರತ್ವವು ತನ್ನಿಂದ ತಾನೇ ದೂರವಾಗುತ್ತದೆ. ಹಾಗೆಯೇ ಅವರ ಸಂಘದಲ್ಲಿರುವ ಇತರರಿಗೂ ವೈರ ಭಾವನೆ ದೂರವಾಗುತ್ತದೆ. ಇಂತಹವರ ಸನ್ನಿಧಿಯಲ್ಲಿದ್ದಂತಹ ಸ್ವಭಾವತಃ ವೈರವಿರುವಂತಹ ಹಾವು, ಮುಂಗುಸಿ, ಹಸು, ಹುಲಿ, ಇಲಿ, ಬೆಕ್ಕು ಮುಂತಾದ ಪ್ರಾಣಿ ವರ್ಗ ಸಹ ತಮ್ಮ ವೈರತ್ವವನ್ನು ಮರೆತು ಅನ್ಯೋನ್ಯತೆಯಿಂದ ಬದುಕುತ್ತಾರೆ ಅಂತ ಹೇಳ್ತಾರೆ ಪತಂಜಲಿ ಮಹಾಮುನಿಗಳು. 2ನೇದು ಯಮ ಸತ್ಯ. ಯಥಾರ್ಥವಾದ ಇರುವುದನ್ನು ಇರುವಂತೆಯೇ ವ್ಯವಹರಿಸುವ ಮಾತು ಮತ್ತು ಮನಸ್ಸಿನ ವ್ಯಾಪಾರವೇ ಸತ್ಯ. ಮಾತು ಮತ್ತು ಮನಸ್ಸು ಇವುಗಳ ಏಕರೂಪತೆಯೇ ಸತ್ಯ. ಮಾತಿನ ಹಿಂದೆ ವಂಚಿಸುವ ಭಾವನೆಯಾಗಲಿ, ಅರ್ಥಹೀನವಾಗಿರುವ ಇದಾಗಲಿ ಅಂತಹ ವಾಣಿ ಸತ್ಯವೆನಿಸಿಕೊಳ್ಳುತ್ತದೆ. ಒಂದು ವೇಳೆ ನಾವು ಆಡುವ ಮಾತು ಸತ್ಯವೇ ಆಗಿದ್ದರೂ ಅದರಿಂದ ಯಾರಿಗಾದರೂ ಹಿಂಸೆಯಾಗುವುದಾದರೆ ಅದನ್ನು ಆಡುವುದು ದೋಷವೇ ಸರಿ. ಹಾಗಾಗಿ ನಾವು ಮಾತನಾಡುವಾಗ ಸರಿಯಾಗಿ ವಿವೇಚಿಸಿ ಎಲ್ಲರಿಗೂ ಒಪ್ಪಿಗೆಯಾಗುವಂತಹ, ಎಲ್ಲರಿಗೂ ಹಿತವಾಗುವ ಮಾತನ್ನೇ ಆಡಬೇಕು. ಭಕ್ತಿ ಭಂಡಾರಿ ಬಸವಣ್ಣನವರು ಈ ವಚನದಲ್ಲಿ ಸರಳವಾಗಿ ಹೇಗಿರಬೇಕು ನಮ್ಮ ಮಾತು ಎನ್ನುವುದನ್ನು ತಿಳಿಸುತ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಎಂತು ಮೆಚ್ಚುವ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ನಾವು ಮಾತಾಡುದು ಪೂರ್ತಿ ಯಾರಿಗೂ ತೊಂದರೆ ಆಗ್ಬಾರ್ದು. ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ಮುತ್ತು ಕೋಣಿಸ್ದಂಗಿರ್ಬೇಕು ನಮ್ಮ ಮಾತು, ಮನೋಜ್ಞವಾಗಿರ್ಬೇಕು. ಹಾಗೇನೆ ಇದು ಮಾಣಿಕ್ಯದ ದೀಪ್ತಿ ಅಂದ್ರೆ ಪ್ರಕಾಶಮಾನವಾಗಿರ್ಬೇಕು. ಹಾಗೇನೆ ಸ್ಫಟಿಕದ ಶಲಾಕೆ ಅಂತ ಇತ್ತಂದ್ರೆ ನಮ್ದು ಶುದ್ಧ ಸತ್ಯವಾಗಿರ್ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು ಅಂತ ನಮ್ಮ ಮಾತುಗಳು ಹಾಗಿರ್ಬೇಕು. ನುಡಿದಂತೆ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ಎಂದು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಇದ್ದಿದ್ದನ್ನು ಇದ್ದಂತೆ ಹೇಳುವುದರ ಜೊತೆಗೆ ಕಾಯ, ವಾಚ, ಮನಸ್ಸ ಪರಮಾತ್ಮನ ವಿಧಿಗನುಸಾರವಾಗಿ ಜೀವನ ನಡೆಸಬೇಕು. ಮನಸ್ಸು ಮತ್ತು ಶರೀರದಿಂದ ಸತ್ಯವನ್ನ ಆಚರಿಸುವವರು ದೇವತೆಗಳೆನಿಸುತ್ತಾರೆ, ಅಸತ್ಯವನ್ನ ಆಚರಿಸುವವರು ರಾಕ್ಷಸರಾಗುತ್ತಾರೆ. ಸತ್ಯವಂತರೇ ಯಾವಾಗಲೂ ದೇವತೆಗಳಾಗಿರುತ್ತಾರೆ, ಅಸತ್ಯವನ್ನ ಆಚರಿಸುವವರು ರಾಕ್ಷಸರಾಗಿರುತ್ತಾರೆ. ನಾವು ಮನಸ್ಸಿನಲ್ಲಿ ಸತ್ಯವಾದ ಆಲೋಚನೆಯನ್ನು ಮಾಡಿದರೆ, ನಾಲಗೆಯು ಸತ್ಯವಾದ ಮಾತುಗಳನ್ನಾಡಿದರೆ, ನಮ್ಮ ಜೀವನವು ಸತ್ಯದ ನೆಲಗಟ್ಟಿನ ಮೇಲೆ ಆಧಾರಗೊಂಡಿದ್ದರೆ ಮಾತ್ರ ಪರಮಾತ್ಮನಲ್ಲಿ ಸಮಾಗಮ ಹೊಂದುವ ಅರ್ಹತೆಯನ್ನು ಗಳಿಸುತ್ತೇವೆ. ಅದಕ್ಕೆ ಚಿಂತಕರು ಹೇಳುವುದು ಸತ್ಯವೇ ದೇವರು, ಸತ್ಯಂ ಶಿವಂ ಸುಂದರಂ ಎಂದು. ಸತ್ಯಂ ಭೂಯಾತ್ ಪ್ರಿಯಂ ಭೂಯಾನ್, ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂ ಚ ನಾನೃತಂ, ಬ್ರೂಯಾದೇಶ ಧರ್ಮ ಸನಾತನಃ. ಇದು ಮನುಸ್ಮೃತಿಯಿಂದ ಬಂದದ್ದು. ಮನುಷ್ಯ ಸತ್ಯವನ್ನೇ ಹೇಳಬೇಕು ಹಾಗೂ ಪ್ರಿಯವಾದದ್ದನ್ನೇ ಹೇಳಬೇಕು. ಅದರಲ್ಲಿಯೂ ಸತ್ಯವಾಗಿದ್ದು ಅಪ್ರಿಯವಾಗಬಾರದು, ಪ್ರಿಯವಾಗಿದ್ದು ಅದು ಅಸತ್ಯವಾಗಬಾರದು. ಇದೇ ಸನಾತನ ಧರ್ಮವಾಗಿದೆ. ಅಪ್ರಿಯವಾದ ಸತ್ಯವನ್ನು ಹೇಳಲೇಬಾರದು. ಇತರರಿಗೆ ಕೆಡುಕನ್ನುಂಟು ಮಾಡುವ ಮಾತು ನಿಜವಾಗಿದ್ದರೂ ಅದು ಸತ್ಯವಾಗಲಾರದು. ಪ್ರಿಯವಾಗಿ ಮಾತನಾಡುವುದರಿಂದ ಮನುಷ್ಯನನ್ನು ಒಳಗೊಂಡಂತೆ ಸಮಸ್ತ ಪ್ರಾಣಿಗಳು ಸಂತೋಷವಾಗಿರುತ್ತಾರೆ. ಅದಕ್ಕಾಗಿ ನಾವು ಪ್ರಿಯವಾದ ಮಾತುಗಳನ್ನೇ ಆಡಬೇಕು. ಫಾರ್ ಎಕ್ಸಾಂಪಲ್, ನಾವೀಗ
ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ಒಂದು ಕಾಯಿಲೆ ಇರುತ್ತೆ, ಅಂದ್ರೆ ದೊಡ್ಡ ಕಾಯಿಲೆ ಅಂತ ಇಟ್ಕೊಳ್ಳಿ. ಅವಾಗ ಡಾಕ್ಟರ್ ನಮಗ್ ಡೈರೆಕ್ಟ್ ಆಗಿ ನಿಮ್ಗೆ ಇಂಥ ರೋಗ ಇದೆಯಪ್ಪ, ಇಂಥ ಕಾಯಿಲೆ ಇದೆಯಪ್ಪ ಅಂತ ಹೇಳ್ಬಿಟ್ರೆ ಅವಾಗ ನಮ್ಗೆ ಅದು ಅಪ್ರಿಯವಾಗುತ್ತೆ. ಯಾಕೆಂತಂದ್ರೆ ಅದು ನಮಗ್ ಖುಷಿ ಕೊಡೋದಿಲ್ಲ, ಪ್ರಿಯವಾಗಿರೋದಿಲ್ಲ. ಅದಕ್ಕೆ ಆ ತರ ಸತ್ಯನ ಹೇಳೋದಕ್ಕಿಂತ ಅದನ್ನ ಹೇಳದೇ ಇರೋದು ಒಳ್ಳೇದು ಅಂತ ಆಗತ್ತೆ. ಹಾಗೇನೆ ನಾವು ಏನಾದ್ರೂ ಸುಳ್ಳನ್ನ ಸತ್ಯ ಅಂತ ಹೇಳ್ಬಾರ್ದು. ಏನೋ ಯಾವ್ದೋ ಚೆನ್ನಾಗಿರೋದಿಲ್ಲ ಅದನ್ನು ಚೆನ್ನಾಗಿದೆ ಅಂತ 25 ಸಲ ಹೇಳ್ಬಾರ್ದು. ಸೊ ಅಪ್ರಿಯವಾಗಿದ್ದನ್ನ ಸತ್ಯವಾಗಿದ್ದನ್ನ ಪ್ರಿಯವಾಗಿರೋದನ್ನ ಮಾತ್ರ ಹೇಳ್ಬೇಕು, ಬಿಟ್ರೆ ನಾವು ಅಸತ್ಯ ಮತ್ತೆ ಅಪ್ರಿಯವಾದದ್ದನ್ನ ಹೇಳಬಾರ್ದು. ಉಪನಿಷತ್ತಿನಲ್ಲಿ ಹೇಳಿರುವಂತೆ ಸತ್ಯಂ ವದ ಧರ್ಮಂ ಚರ, ಇದು ತೈತರೀಯ ಉಪನಿಷತ್ತಿಂದ ಬಂದದ್ದು. ಸತ್ಯವ್ರತನಾಗಿರಬೇಕು ಮತ್ತು ಧರ್ಮವನ್ನ ಆಚರಿಸಬೇಕು. ಸತ್ಯವ್ರತನಾಗಿ ಧರ್ಮ ಪಾಲಿಸುವವನಿಗೆ ವಾಕ್ಸಿದ್ಧಿಯಾಗುತ್ತದೆ. ದೃಢವಾಗಿ ಸತ್ಯ ಆಚರಿಸುವವನಿಗೆ ಅವನು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ. ಆಮೇಲೆ ಅವನು ಸಫಲನಾಗುತ್ತಾನೆ. ಮೂರನೆಯ ಯಮ ಯಾವುದು ಅಂದ್ರೆ ಅಸ್ತೇಯ. ಅಸ್ತೇಯ ಅಂತಂದ್ರೆ ಕಳ್ಳತನ ಮಾಡದಿರುವುದು. ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು, ಅಸ್ತೇಯ ಅಂತಂದ್ರೆ ಕಳ್ಳತನ ಮಾಡದಿರುವುದು. ಇತರರಿಗೆ ಸೇರಿದ ಯಾವುದೇ ವಸ್ತುವನ್ನು ಅದರ ಮಾಲೀಕನ ಅನುಮತಿ ಇಲ್ಲದೆ ಪಡೆದುಕೊಳ್ಳುವುದು ಅಥವಾ ಬಯಸುವುದು ಸ್ಥೇಯವಾಗುತ್ತದೆ. ಅಂದ್ರೆ ನಾವು ಯಾವ್ದೋ ಒಂದು ವಸ್ತು ಇರುತ್ತೆ ಅಂತಂದ್ರೆ ಅವ್ರದ್ದು ಅನುಮತಿ ಇಲ್ಲದೆ ತಗೊಳ್ಳೂಬಾರ್ದು, ಮತ್ತೆ ಅದನ್ನ ಬಯಸ್ಲೂಬಾರ್ದು. ಅದು ಬಯಸಿದ್ರೆ ಅದು ಕಳ್ತನ ಆಗತ್ತೆ, ಬಯಸದೆ ಇರೋದು ಸ್ಥೇಯವಾಗುತ್ತೆ. ಯಾವ ವಸ್ತು ಯಾವ ಉದ್ದೇಶಕ್ಕಾಗಿ ಮೀಸಲಾಗಿದೆಯೋ ಅದಕ್ಕಿಂತ ಭಿನ್ನವಾದ ಉದ್ದೇಶಗಳಿಗೆ ಬಳಸುವುದು ಸ್ಥೇಯವಾಗುತ್ತದೆ. ಅಂದ್ರೆ ಯಾವ್ದೋ ಒಂದು ವಸ್ತು ಇರುತ್ತೆ, ಇದಕ್ಕೆ ಉಪಯೋಗಿಸ್ಬೇಕು ಅಂತ ಇರುತ್ತೆ, ಅದಕ್ಕೆ ಉಪಯೋಗಿಸ್ಬಿಟ್ಟು ನಾವ್ ಏನೇನಕ್ಕೂ ಉಪಯೋಗಿಸಿದ್ರೆ ಅದನ್ನು ಸ್ಥೇಯನೇ ಆಗತ್ತೆ, ಅದು ಅಸ್ಥೇಯ ಆಗೋದಿಲ್ಲ. ಅವುಗಳನ್ನು ವಿಶ್ವಾಸ ದ್ರೋಹ, ದುರುಪಯೋಗ, ದುರ್ವ್ಯವಹಾರಗಳನ್ನು ಮಾಡದೆ ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡುವುದು ಅಸ್ಥೇಯವೆನಿಸುತ್ತದೆ. ವೇದಗಳಲ್ಲಿ ಬೇರೆಯವರಿಗೆ ಸೇರಿದ ಧನ, ಅಧಿಕಾರ, ಗೌರವವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು ಸ್ಥೇಯವೆಂದೇ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇದ್ರಲ್ಲಿ ರಿಸರ್ಚ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತಾರೆ, ಯಾರೋ ಒಂದು ರಿಸರ್ಚ್ ಆರ್ಟಿಕಲ್ ನ ಪ್ರಿಪೇರ್ ಮಾಡಿರ್ತಾರೆ ಅವರ ಸ್ವಂತ ವರ್ಕ್ ಮಾಡಿ, ಅದನ್ನ ಬೇರೆಯವರು ಅದನ್ನ ತಗೊಂಡ್ಬಿಟ್ಟು ಯಾವ್ದೋ ಮೂಲಕದಲ್ಲಿ ತಗೊಂಡ್ಬಿಟ್ಟು ಅವ್ರ ಹೆಸರು ಹಾಕೊಂಡು ಪಬ್ಲಿಷ್ ಮಾಡ್ತಾರೆ. ಸೊ ಅವಾಗ ಈ ಕೆಲಸ ನೀವನ್ ಮಾಡ್ದ, ಅವನು ಯಾರು ಪಬ್ಲಿಷರ್ ಯಾರು ಮಾಡಿರ್ತಾನೋ ಅವನ ಹೆಸರಿಗೆ ಹೋಗುತ್ತೆ ಆ ವರ್ಕ್. ಸೊ ಅವಾಗ ಏನಾಗತ್ತೆ, ಅದು ಅಸ್ಥೇಯ. ಆತರನು ಮಾಡ್ಬಾರ್ದು. ಅದು ಅವನಿಗೆ ಸಲ್ಬೇಕಾದ ಗೌರವನ ಇವನ್ ಕಸಿದುಕೊಂಡಂಗ ಆಗತ್ತೆ, ಅದು ಅಸ್ಥೇಯ. ಕಳ್ಳತನ ನಿಮ್ಮನ್ನಾಳದಿರಲಿ. ಕಳ್ಳತನದ ಆಸೆ ಮನಸ್ಸಿನ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸದಿರಲೆಂದು ವೇದ ಹೇಳಿದೆ. ಅಂದ್ರೆ ಈಗ ನಾವೊಂದು ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಂಗಡಿಗೆ ಹೋದಾಗ ನಾವು ಸಾಮಾನುಗಳು ತಗೊಳ್ತೀವಿ, ನಾವು ಕ್ಯಾಶ್ ಕೊಡ್ತೀವಿ, ಅವನು ಚೇಂಜ್ ಕೊಡ್ತಾನೆ. ಚೇಂಜ್ ಕೊಡ್ಬೇಕಾದ್ರೆ ವಾಪಸ್ ಕೊಟ್ಟಾಗ ಒಂದ್ 100 ರೂಪಾಯಿ 10 ರೂಪಾಯಿ ಎಷ್ಟೋ ಜಾಸ್ತಿ ಕೊಟ್ಟಿರ್ತಾನೆ, 1 ರೂಪಾಯಿ ಆಗ್ಲಿ ಜಾಸ್ತಿ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅಯ್ಯೋ ಇವನ ಹತ್ರ ದಿನಾ ಸಾಮಾನ್ ತಗೋತೀನಿ, ಇವ್ನ್ ಲಾಭ ಇಟ್ಟೇ ಇರ್ತಾನೆ, ಅದೇನ್ ತಗೊಂಡೋದ್ರು ಪರವಾಗಿಲ್ಲ ಅಂತ ನಾವು ತಗೋಬಾರ್ದು. ಅದು ತಗೊಂಡೋದ್ರೆ ಅದು ಅಸ್ಥೇಯ ಆಗತ್ತೆ, ಸ್ಥೇಯ ಆಗತ್ತೆ. ಅಸ್ಥೇಯ ಅಂತಂದ್ರೆ ಅವನು ನೋಡಪ್ಪ ನಿನ್ ಜಾಸ್ತಿ ಕೊಟ್ಟಿದ್ಯಾ ಅಂತ ವಾಪಸ್ ಕೊಟ್ಟು ಬಂದ್ಬಿಟ್ರೆ ಅದು ಅಸ್ಥೇಯ. ನಾವು ಅಸ್ಥೇಯನ ಫಾಲೋ ಮಾಡ್ಬೇಕು. ಅಸ್ಥೇಯ ದೃಢವಾಗುವುದರಿಂದ ಉತ್ತಮವಾದ ಪದಾರ್ಥಗಳೆಲ್ಲವೂ ಲಭಿಸುತ್ತವೆ. ಅಸ್ಥೇಯವನ್ನು ಪಾಲಿಸುವುದರಿಂದ ನಾವು ಬಯಸದೇ ಇದ್ದರೂ ಸುಖ, ಶಾಂತಿ, ಸಕಲ ಸಂಪತ್ತುಗಳು ತಾವಾಗಿಯೇ ನಮಗೆ ಬಂದೊದಗುತ್ತವೆ. ಇದನ್ನ ಪತಂಜಲಿ ಯೋಗ ಸೂತ್ರ 37ರಲ್ಲಿ ಹೇಳ್ತಾರೆ. ಅಸ್ಥೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ನಮ್ಗೆ ಬಯಸದೇ ಇದ್ರು ಎಲ್ಲ ರತ್ನಗಳು ಎಲ್ಲವೂ ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಹತ್ರಕ್ಕೆ ಬಂದ್ಬಿಡುತ್ತೆ, ನಾವು ಅಸ್ಥೇಯನ ಫಾಲೋ ಮಾಡಿದ್ರೆ. 4ನೆಯ ಯಮ ಏನಂತಂದ್ರೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯಂ ಗುಪ್ತೇಂದ್ರಿಯಸ್ಯ ಸಂಯಮ. ವ್ಯಾಸ ಭಾಷ್ಯದಲ್ಲಿ ಇದನ್ನ ಹೇಳ್ತಾರೆ. ಬ್ರಹ್ಮಚರ್ಯವೆಂದರೆ ಗುಪ್ತೇಂದ್ರಿಯಗಳ ಸಂಯಮವನ್ನು ಸಾಧಿಸುವುದು. ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮಚಾರಿ ಎಂದರೆ ವೈದಿಕ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿರುವವನು ಹಾಗೂ ಎಲ್ಲವೂ ಬ್ರಹ್ಮನಲ್ಲೇ ನೆಲೆಸಿದೆ ಎಂದು ಭಾವನೆಯುಳ್ಳವನು. ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿಯೂ ಮೈಥುನ ತ್ಯಾಗ ಮಾಡುವುದು ಮುಖ್ಯ.
ಅದೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ವೀರ್ಯಧಾರಣಂ ಬ್ರಹ್ಮಚರ್ಯಂ. ವೀರ್ಯಧಾರಣೆಯೇ ಬ್ರಹ್ಮಚರ್ಯದ ಗುಟ್ಟು ಎಂದರೆ ಗುಪ್ತೇಂದ್ರಿಯದ ಸಂಯಮದಿಂದ ವೀರ್ಯ ಹಾನಿ ಆಗದಂತೆ ಕಾಪಾಡಿಕೊಳ್ಳುವುದೇ ಬ್ರಹ್ಮಚರ್ಯ. ವೀರ್ಯ ಸಂಗ್ರಹದಿಂದ ದೇಹ ಸುಗಂಧಯುಕ್ತವಾಗುತ್ತದಲ್ಲದೆ ಜೀವನ ಸ್ಥಿರವಾಗಿರುತ್ತದೆ ಹಾಗೂ ಇದು ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗವಾಗಿದೆ. ಬ್ರಹ್ಮಚರ್ಯ ಎಂಬುದು ಮಾನಸಿಕ ಸ್ಥಿತಿ. ಇದು ಮದುವೆಯಾಗದೇ ಇರುವವರಿಗೆ ಮಾತ್ರ ಸೀಮಿತವಾಗಿಲ್ಲ ಹಾಗೂ ಮದುವೆಯಾಗದಿರುವುದೊಂದೇ ಮೋಕ್ಷಕ್ಕೆ ಮಾರ್ಗವಲ್ಲ. ಭಗವಂತನು ಪುರುಷ ಮತ್ತು ಸ್ತ್ರೀಯರ ದೇಹ ರಚನೆಯಲ್ಲಿ ಭೇದವನ್ನು ಉಂಟು ಮಾಡಿ ವಂಶಾಭಿವೃದ್ಧಿಯ ಕಾರ್ಯದಲ್ಲಿ ಪರಸ್ಪರ ಆಶ್ರಯಿಸಲೇಬೇಕಾಗಿರುವಂತೆ ಮಾಡಿರುವುದರಿಂದ ವಿವಾಹ ಮಾಡಿಕೊಳ್ಳುವುದು ಪಾಪವಲ್ಲ ಎಂದು ಸ್ಪಷ್ಟವಾಗಿದೆ. ಆದರೆ ಗೃಹಸ್ಥನಾದವನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ದಂಪತಿಗಳ ಸಮಾಗಮ ಹೊಂದುವುದು ಕೇವಲ ಸಂತಾನಾಭಿವೃದ್ಧಿಗೆ ಮಾತ್ರವೇ ಹೊರತು ಕಾಮತೃಪ್ತಿಗಾಗಿ ಅಲ್ಲ. ಆದ್ದರಿಂದ ಮದುವೆಯು ಕಾಮ ಮತ್ತು ಭೋಗದ ಸಾಧನವಲ್ಲ. ಹಾಗಾಗಿ ಗೃಹಸ್ಥರು ಬ್ರಹ್ಮಚರ್ಯ ಪಾಲಿಸಬೇಕು. ವೀರ್ಯಹಾನಿಯನ್ನು ಮಾಡಿಕೊಳ್ಳದಂತೆ ಕಾಯ್ದುಕೊಳ್ಳಬೇಕು. ವೀರ್ಯಹಾನಿ ಮರಣ, ವೀರ್ಯ ಉಳಿದರೆ ಜೀವನ. ವೀರ್ಯ ಲಾಭದಿಂದ ದೇಹದ ಬಲವೃದ್ಧಿ, ಇಂದ್ರಿಯಗಳಲ್ಲಿ ತೇಜಸ್ಸು, ಹಾಗೆಯೇ ಸಾಧಕರು ಎಲ್ಲಾ ವಿಧವಾದ ಆನಂದವನ್ನು ಹೊಂದುತ್ತಾರೆ. ಈ ಬ್ರಹ್ಮಚರ್ಯ ಪಾಲಿಸೋರಿಗೆ ಇಂದ್ರಿಯ ತೇಜಸ್ಸು ತುಂಬಿ ಸಾಧಕರು ಎಲ್ಲಾ ವಿಧವಾದ ಆನಂದವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಕಡೆಯ ಅದು ಅಪರಿಗ್ರಹ. ಯಮದಲ್ಲಿ ಕಡೆಯದು ಅಪರಿಗ್ರಹ. ಪರಿಗ್ರಹ ಎಂದರೆ ಸಂಗ್ರಹಿಸುವುದು. ನಾವು ಈಗ ಒಂದು ಮಾಲಿಗೆ ಹೋಗ್ತೀವಿ, ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲದನ್ನು ತಗೊಂಡ್ ಬಂದಿರ್ತೀವಿ. ನಮ್ಗೆ ಅದು ಎಷ್ಟು ಉಪಯೋಗಕ್ಕೆ ಬರುತ್ತೆ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನೆಲ್ಲ ಯೋಚಿಸೋದು ಇಲ್ಲ, ತಗೊಂಡ್ಬಂದಿರ್ತೀವಿ. ಎಲ್ಲ ಚೆನ್ನಾಗ್ ಕಂಡಿದ್ದನ್ನೆಲ್ಲ ತಗೊಂಡ್ಬರ್ತೀವಿ. ಈ ತರ ಸಂಗ್ರಹ ಮಾಡೋದು ಒಳ್ಳೇದಲ್ಲ. ಅಪರಿಗ್ರಹ ಮಾಡ್ಬೇಕು. ಅಪರಿಗ್ರಹ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಖರೀದಿಸ್ಬೇಕು. ಎಷ್ಟು ಉಪಯೋಗಕ್ಕೆ ಬರುತ್ತೋ ಅಷ್ಟನ್ನ ಮಾತ್ರ ತಗೊಂಡು ಬರ್ಬೇಕು. ಸಂಗ್ರಹಿಸದೆ ಅಥವಾ ಕೂಡಿ ಹಾಕದೆ ಇರುವುದೇ ಅಪರಿಗ್ರಹ. ಅವಶ್ಯಕತೆಗಿಂತ ಹೆಚ್ಚು ವಸ್ತು ಹಣನೂ ಅಷ್ಟೇ, ಹಣ ಸಂಗ್ರಹಿಸದೇ ಇರುವುದೇ ಅಪರಿಗ್ರಹ. ಒಂದು ವೇಳೆ ಗಳಿಸಿದ ವಸ್ತು ನಾಶವಾದರೆ ದುಃಖವೂ ಹೆಚ್ಚಾಗುತ್ತದೆ. ಹಾಗಾಗಿ ಸಂಗ್ರಹಿಸದೇ ಇರುವುದೇ ಒಳ್ಳೆಯದಲ್ಲವೇ? ಸದಾಕಾಲ ಬೇಕು ಬೇಕು ಎನ್ನುವ ಭಾವನೆ ತೊರೆದು ಇರುವುದರಲ್ಲೇ ತೃಪ್ತಿಯಿಂದ ಜೀವನ ನಡೆಸಿದರೆ ಅಪರಿಗ್ರಹ ಪಾಲಿಸದಂತಾಗುತ್ತದೆ ಅಲ್ಲವೇ? ನಾವು ಸಂಗ್ರಹಿಸುವ ಎಲ್ಲಾ ವಸ್ತುಗಳು ಪ್ರಕೃತಿಯಿಂದಲೇ ಬಂದಿರುವುದು ಅಂತ ನಮ್ಗೆಲ್ಲರಿಗೂ ಗೊತ್ತು. ಪ್ರಕೃತಿಯಿಂದಲೇ ನಾವೆಲ್ಲದನ್ನು ತಗೊಳ್ಳೋದು. ಅದು ಭಗವಂತ ನಮಗೆ ಕರುಣಿಸಿರುವ ಭಿಕ್ಷೆ ಎಂದೇ ತಿಳಿಯಬೇಕು. ಅದನ್ನು ತಾನೊಬ್ಬನೇ ಅನುಭವಿಸಬೇಕೆಂಬ ದುರಾಸೆಯಿಂದ ಬೇರೆಯವರಿಗೆ ಇಲ್ಲದಂತೆ ಮಾಡಿ ತಾನು ಮಾತ್ರ ರಾಶಿ ರಾಶಿ ಧನಕನಕ ಸಂಗ್ರಹಿಸಿ ಕ್ರೋಧ, ಈರ್ಷೆ ಮುಂತಾದ ರಾಕ್ಷಸಿ ಪ್ರವೃತ್ತಿಯಿಂದ ನಡೆದುಕೊಂಡರೆ ಸಮಾಜದಲ್ಲಿ ಶಾಂತಿ ನೆಲೆಸುವುದಾದರೂ ಹೇಗೆ? ಶಾಂತಿ ನೆಲೆಸ್ಬೇಕು ಅಂದ್ರೆ ಅಪರಿಗ್ರಹನ ನಾವು ಪಾಲಿಸಲೇಬೇಕು. ಒಂದೇ ಕಡೆ ಹಣನಾಗ್ಲಿ ಅಥವಾ ದವಸ ಧಾನ್ಯಗಳನ್ನಾಗ್ಲಿ ಯಾವುದೇ ವಸ್ತುಗಳನ್ನು ಸಂಗ್ರಹಿಸದೇ ಇರುವುದು ಒಳ್ಳೆಯದು. ತಾನೊಬ್ಬನೇ ಅನುಭವಿಸಬೇಕೆಂಬ ದುರಾಸೆ ಬಿಟ್ಟು ಎಲ್ಲರೂ ಹಂಚಿಕೊಂಡು ಅನುಭವಿಸಿದರೆ ಅಪರಿಗ್ರಹದ ಪಾಲನೆ ಸಾಧ್ಯ. ವಾಸ್ತವವಾಗಿ ಸಂಪತ್ತಿರುವುದು ಜೀವನಕ್ಕಾಗಿಯೇ ಹೊರತು ಜೀವನವಿರುವುದು ಸಂಪತ್ತಿಗಾಗಿ ಅಲ್ಲ. ನಾವು ತಿನ್ನೋದಕ್ಕಾಗಿ ಬದುಕಬಾರ್ದು, ಬದುಕೋಕ್ಕಾಗಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಹಾಗೇನೆ ಸಂಪತ್ತಿರುವುದು ಜೀವನಕ್ಕಾಗಿ. ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೋಬೇಕು. ಅದ್ರ ಬದಲಿಗೆ ನಾವು ಜೀವನವಿರೋದೇ ಸಂಪತ್ತಿಗಾಗಿ ಅಂದ್ರೆ ಜೀವಮಾನ ಇಡೀ ಸಂಪತ್ತನ್ನ ಕೂಡಾಕೋದೇ ಅಲ್ಲ. ಜಗತ್ತಿನ ಬುದ್ಧಿವಂತ ಪ್ರಾಣಿಯಾದ ಮಾನವ ತನ್ನ ಸ್ವಾರ್ಥ ಸಾಧನೆಗಾಗಿ ಎಲ್ಲವನ್ನೂ ತಾನೇ ಅನುಭವಿಸಲು ಹಂಬಲಿಸುತ್ತಿದ್ದಾನೆ. ತನಗೆ ಮಾತ್ರವಲ್ಲದೆ ತನ್ನ ಮುಂದಿನ ತಲೆಮಾರಿಗೂ ಉಪಯೋಗವಾಗಲೆಂದು ಸಂಪತ್ತನ್ನು ಸಂಗ್ರಹಿಸುತ್ತಾನೆ. ಅದರ ಬದಲಾಗಿ ತಾನು ಸಂಪಾದಿಸಿದ ಸಂಪತ್ತನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡುವುದರಿಂದ ತಾನೂ ನೆಮ್ಮದಿಯಾಗಿ ಬದುಕಿ ಇತರರಿಗೂ ಸುಖವಾಗಿರುವಂತೆ ಮಾಡಬಹುದಾಗಿದೆ ಅಲ್ಲವೇ? ಅದಕ್ಕಾಗಿ ನಾವು ಅಪರಿಗ್ರಹದ ಪಾಲನೆ ಮಾಡಲೇಬೇಕಾಗಿದೆ.
ಅಪರಿಗ್ರಹ ಸ್ಥೈರ್ಯ ಸ್ಥೈರ್ಯ ಜನ್ಮ ಕೃತಾಂತ ಸಂಬೋಧ. ಇದು ಪತಂಜಲಿ ಯೋಗ ಸೂತ್ರ 38. ಇದರಲ್ಲಿ ಅಪರಿಗ್ರಹ ದೃಢ ಇದು ಏನ್ ಹೇಳುತ್ತೆ ಹಾಗೂ ತನ್ನ ಮುಂದಿನ ಗತಿಯ ಅರಿವು ಅವನಿಗಾಗುತ್ತದೆ. ಇದು ಅಪರಿಗ್ರಹದ ಇಂಪಾರ್ಟೆನ್ಸ್. ಮುಂದೆ ನಿಯಮಗಳು. ಎರಡನೆಯದು ನಿಯಮ. ಮೊದಲನೇದು ಹೇಳಿದ್ದು ಯಮ. ಎರಡನೆಯ ಮೆಟ್ಟಿಲು ಯಾವುದು ಅಂತಂದ್ರೆ ನಿಯಮ. ನಿಯಮದಲ್ಲೂ ಅಷ್ಟೇ 5 ಅಂಗಗಳಿದೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಡವಳಿಕೆ ಮತ್ತು ಅಭ್ಯುದಯಕ್ಕೆ ಸಂಬಂಧಿಸಿದ ನಿಬಂಧನೆಗಳು ಇವು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಕಳಕಳಿಯಂತೆಯೇ ವೈಯಕ್ತಿಕ ಕಳಕಳಿ ಮುಖ್ಯ. ವೈಯಕ್ತಿಕವಾಗಿ ನಾವು ಇಂಪಾರ್ಟೆನ್ಸ್ ಕೊಟ್ಕೋಬೇಕು. ಸುಸಂಸ್ಕೃತ ಸಮಾಜಕ್ಕಾಗಿ ಸುಸಂಸ್ಕೃತ ವ್ಯಕ್ತಿಗಳು ಮುಖ್ಯ. ಅದಕ್ಕಾಗಿ ಪತಂಜಲಿ ಮಹಾಮುನಿಗಳು ನಿಯಮಗಳನ್ನು ಬೋಧಿಸಿದ್ದಾರೆ. ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಇದು ಪತಂಜಲಿ ಯೋಗ ಸೂತ್ರ 32. ಇದು 2ನೇ ಪಾದದಲ್ಲಿ ಬರುತ್ತೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಇವು ನಿಯಮಗಳು. ಇದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು ಶೌಚ. ಶೌಚವೆಂದರೆ ಶುಚಿಯಾಗಿ ಪವಿತ್ರವಾಗಿರುವುದು ಎಂದರ್ಥ. ಶೌಚದಲ್ಲಿ 2 ಬಗೆ, ಬಾಹ್ಯ ಮತ್ತು ಆಂತರಿಕ. ಬಾಹ್ಯ ಶುಚಿತ್ವವನ್ನು ನಾವು ಹೇಗೆ ಮಾಡ್ಕೋಬೇಕು? ನೀರಿನಿಂದ ತೊಳೆಯೋದ್ರಿಂದ. ಮತ್ತು ಆಂತರಿಕ ಶುಚಿತ್ವವನ್ನು ರಾಗ, ದ್ವೇಷ, ಅಸತ್ಯ ಮುಂತಾದವುಗಳನ್ನು ತ್ಯಜಿಸುವುದರಿಂದ ಮಾಡಬೇಕು. ಶರೀರಕ್ಕೆ ಅಂಟಿರುವ ಕೊಳೆಯನ್ನು ಸೋಪು, ಶಾಂಪು ಮುಂತಾದವುಗಳಿಂದ ಹೊರಹಾಕಬಹುದಾಗಿಯೂ ಆಂತರಿಕ ಚಿತ್ತದಲ್ಲಿರುವ ಕಾಮ, ಕ್ರೋಧ ಇಂತಹ ಕೊಳೆಗಳನ್ನು ತೊಳೆಯಲು ಭಕ್ತಿ ಮತ್ತು ಧರ್ಮವೆಂಬ ನೀರಿನಿಂದ ಸಾಧ್ಯ. ಭಕ್ತಿ ಮತ್ತೆ ಧರ್ಮವೆಂಬ ನೀರನ್ನ ನಾವು ಇದಕ್ಕೆ ಬಳಸಬೇಕು. ಚಿತ್ತಶುದ್ಧಿಯಿಂದ ಆಂತರಿಕ ಶುಚಿತ್ವವನ್ನು ಸಾಧಿಸದೆ ನೀರಿನಿಂದ ಕೇವಲ ಶರೀರ ಶುದ್ಧಿ ಮಾಡಿಕೊಂಡರೆ ಪ್ರಯೋಜನವಾಗದು. ನಾವು ಬರೀ ಹೊರಗಡೆ ತೊಳ್ಕೊತಾ ಇದ್ರೆ ಅಥವಾ ಹೊಸ ಬಟ್ಟೆ ಹಾಕೋತಾ ಇದ್ರೆ ಹೊಸ ಇದನ್ನ ಹಾಕೋತಾ ಇದ್ರೆ ಏನು ಪ್ರಯೋಜನ ಆಗಲ್ಲ. ಮಣ್ಣಿನ ಹೆಂಟೆಯನ್ನು ನೀರಿನಲ್ಲಿ ತೊಳೆದರೆ ಮಣ್ಣಲ್ಲದೆ ಬೇರೆ ಏನಾದರೂ ಸಿಗುವುದಿಲ್ಲ. ಹಾಗೆಯೇ ಶರೀರವನ್ನು ನೀರಿನಿಂದ ಎಷ್ಟೇ ಶುದ್ಧಿ ಮಾಡಿದರೂ ಅದರ ಅಶುದ್ಧಿ ಅದು ಶುದ್ಧಿಯಾಗಲಾರದು. ಏಕೆಂದರೆ ಶರೀರದ ಮೂಲದಲ್ಲಿಯೇ ಅಶುದ್ಧಿ ಇದೆ. ನಮ್ಗ್ ಗೊತ್ತು, ನಮ್ಗೆ ದೇಹದಲ್ಲಿ ಶರೀರದಲ್ಲಿ ಎಷ್ಟೊಂದು ಮಲಮೂತ್ರಾದಿಗಳನ್ನ ನಾವು ಕಲೆಕ್ಟ್ ಮಾಡಿರ್ತೀವಿ. ಹಾಗೇನೆ ಇದು ಕ್ರೋಧ, ಯಾವುದು ನಮ್ಮ ದ್ವೇಷ, ಇವನ್ನೆಲ್ಲ ನಾವು ಕಲೆಕ್ಟ್ ಮಾಡಿರ್ತೀವಿ. ಇವುಗಳಿಂದ ನಮ್ಗೆ ಜಿಗುಪ್ಸೆ ಉಂಟಾಗ್ಬಿಡುತ್ತೆ. ಶರೀರದ ಬಗ್ಗೆ ಇವೆಲ್ಲ ಇದೆ ಅಂತ ಗೊತ್ತಾದಾಗ ಇದ್ರಲ್ಲಿ ಇಷ್ಟು ಕೊಳೆ ಇದೆಯಾ, ಇಷ್ಟೊಂದು ಗಲೀಜಿದ್ಯಾ ಅಂತ ಹೇಳಿ ನಮ್ಮ ಶರೀರದ ಬಗ್ಗೆ ನಮ್ಗೆ ಒಂದ್ಸಲ ಜಿಗುಪ್ಸೆ ಆಗ್ಬಿಟ್ಟು ಏನ್ ಮಾಡ್ತೀವಿ, ಅದ್ರ ಬಗ್ಗೆ ದ್ವೇಷನ ಬೆಳೆಸ್ಕೊಂಡು ಅಥವಾ ಅದ್ರ ಬಗ್ಗೆ ಅಭಿಮಾನನ ಬಿಟ್ಬಿಟ್ಟು, ದೇಹದ ಬಗ್ಗೆ ಅಭಿಮಾನನ ಬಿಟ್ಬಿಟ್ಟು ಆತ್ಮದ ಕಡೆಗೆ ಚಿತ್ತ ಹೊರಳುತ್ತದೆ. ನಮ್ಮ ಆತ್ಮದ ಕಡೆಗೆ ನಮ್ಮ ಧ್ಯಾನ ಹೋಗುತ್ತೆ. ಒಳಗಿನ ಶುದ್ಧಿಯು ಧರ್ಮದ ಆಚರಣೆ, ಸತ್ಯವಾದ ನಡೆ, ಸತ್ಸಂಗ ಮುಂತಾದ ಶುಭಗಳಿಂದ ಸಿದ್ಧಿಸುತ್ತದೆ. ನಾವು ಒಳ್ಳೆಯವರಾದರೆ ಮಾತ್ರ ಇತರರ ಒಳ್ಳೆಯ ಗುಣಗಳನ್ನು ಕಾಣಲು ಸಾಧ್ಯ. ನಾವು ಬೇರೆಯವರ ವಿಚಾರದಲ್ಲಿ ತಾಳುವ ಗೌರವವು ನಮ್ಮ ಆತ್ಮ ಗೌರವವನ್ನು ಹೆಚ್ಚಿಸಿ ದುಃಖ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಇದು ಶೌಚದ ಬಗ್ಗೆ. ಮುಂದೆ ನಾವು ಸಂತೋಷ, 2ನೇ ಅಂಗ. ನಿಯಮದಲ್ಲಿ 2ನೇ ಅಂಗ ಸಂತೋಷ. ಸಂತೋಷ ಅಂದ್ರೇನು? ನಮ್ಗೆ ಎಷ್ಟಿರುತ್ತೋ ಅದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋದು, ಇನ್ನು ಹೆಚ್ಚು ಹೆಚ್ಚು ಬೇಕು ಅಂತ ಆಸೆ ಪಡದೆ ಇರೋದೇ ಸಂತೋಷ. ಸಂತೋಷವೆಂದರೆ ಧರ್ಮವನ್ನಾಚರಿಸುವುದು, ಪ್ರಸನ್ನತೆಯನ್ನು ಸಂಪಾದಿಸುವುದು, ತೃಪ್ತಿಯನ್ನು ಬೆಳೆಸಿಕೊಳ್ಳುವುದು, ಏಕಾಗ್ರತೆಯಿಂದ ಆನಂದವನ್ನು ಸಾಧಿಸುವುದು. ಅತೃಪ್ತ ಮನಸ್ಸುಳ್ಳವರು ಚಂಚಲ ಚಿತ್ತರಾಗಿ ಹತಾಶೆಯಿಂದ ಪರಿತಪಿಸುತ್ತಾರೆ. ಇನ್ನೊಂದು ಕುವೆಂಪು ಅವರ ವಾಣಿ ಇದೆ, ಇದನ್ನೆಲ್ಲರೂ ಬಸ್ಗಳ ಮೇಲೆ ನೋಡಿರ್ತೀರಾ. ಇರುವ ಭಾಗ್ಯವನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ.
ಸಾಧಾರಣವಾಗಿ ನಾವೆಲ್ಲರೂ ಏನ್ ಮಾಡ್ತೀವಿ, ಹರ್ಷ ಬಂದಾಗ ಹಿಗ್ಗಿ ಸಂತೋಷ ಪಡ್ತೇವೆ, ಮತ್ತೆ ದುಃಖಗಳು ಬಂದಾಗ ಕುಗ್ಗಿ ಕಂಗಾಲಾಗ್ತೇವೆ. ಆದರೆ ಎಂತಹ ಸಂದರ್ಭದಲ್ಲೂ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ಳದೆ ಶಾಂತತೆಯಿಂದ ಕಾಪಾಡಿಕೊಳ್ಳುವುದು ಮುಖ್ಯ. ಪ್ರಿಯವಾದದ್ದು ಮತ್ತು ಅಪ್ರಿಯವಾದದ್ದರಲ್ಲಿ ಏನು ವ್ಯತ್ಯಾಸ ನೋಡಬಾರದು. ಶತ್ರು ಮತ್ತು ಮಿತ್ರರಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಾಣಬಾರದು. ಮಾನಾಪಮಾನಗಳಲ್ಲಿ ವ್ಯತ್ಯಾಸವನ್ನು ಕಾಣಬಾರದು. ಶೀತ ಉಷ್ಣಗಳಲ್ಲಿ ವ್ಯತ್ಯಾಸವನ್ನು ಕಾಣಬಾರದು. ಸುಖ ದುಃಖಗಳಲ್ಲಿ ಯಾವುದೇ ಅಸಮಾಧಾನ ಸಮಾಧಾನಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣಬಾರದು. ಅವುಗಳಲ್ಲಿ ಆಸಕ್ತಿ ರಹಿತವಾಗಿರ್ಬೇಕು. ಸತ್ಯವಾಗ್ಲಿ ಅಸತ್ಯವಾಗ್ಲಿ, ಶೀತ ಆಗ್ಲಿ ಉಷ್ಣ ಆಗ್ಲಿ, ಅದರಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡಿರ್ಬಾರ್ದು. ಸಮಾಜದಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗುತ್ತಾರೆ, ಪೂಜಿಸಲ್ಪಡುತ್ತಾರೆ ಇಂತಹ ವ್ಯಕ್ತಿಗಳು. ಯಾರಿಗೆ ಯಾವುದೇ ಡಿಫ್ರೆನ್ಸ್, ಸತ್ಯ ಅಸತ್ಯಕ್ಕೇನು ಡಿಫ್ರೆನ್ಸ್ ಇರಲ್ಲ, ಪ್ರಿಯ ಅಪ್ರಿಯ ಅನ್ನೋದೇನು ಇರಲ್ಲ. ಇಂಥ ಸಮಚಿತ್ತನ ಕಾಯ್ದುಕೊಳ್ತಾರಲ್ಲ, ಅವರೆಲ್ಲ ಸಮಾಜದಲ್ಲಿ ಪೂಜಿಸಲ್ಪಡ್ತಾರೆ. ಆದ್ದರಿಂದ ಜೀವನದಲ್ಲಿ ಬಂದೊದಗುವ ಲಾಭ ನಷ್ಟಗಳು, ಜಯ ಅಪಜಯಗಳು, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ಸಂತೋಷ. ಈ ಎಲ್ಲವನ್ನು ಸಮತೆಯಿಂದ ಸ್ವೀಕರಿಸುವ ಮನುಷ್ಯರನ್ನು ಕೃಷ್ಣ ಭಗವಂತನು ಗೀತೆಯಲ್ಲಿ ಗುಣಾತೀತ ಎಂದು ವರ್ಣಿಸಿದ್ದಾನೆ. ಈ ಸಂತೋಷವೇ ಮೋಕ್ಷ ಮತ್ತು ಶಾಶ್ವತವಾದ ಸುಖ. ಮೂರನೇ ಅಂಗ ತಪಸ್ಸು. ಭಗವಂತನೊಡನೆ ಸಮಾಗಮ ಹೊಂದಲು ಮತ್ತು ಗುರಿ ಸಾಧನೆಯಲ್ಲಿ ಅಡಚಣೆಗಳಾದ ಕಾಮನೆಗಳನ್ನೆಲ್ಲ ದಹಿಸುವುದೇ ತಪಸ್ಸು. ನಮಗೆ ಏನೇನೋ ಕಾಮನೆಗಳಿರುತ್ತೆ, ಅದನ್ನೆಲ್ಲ ದಹಿಸಿ ಭಗವಂತನೊಡನೆ ಸಮಾಗಮ ಹೊಂದಲು ಮತ್ತು ಗುರಿ ಸಾಧನೆ ಮಾಡೋದೇ ಈ ತಪಸ್ಸು. ತಪಸ್ಸೆಂದರೆ ಮನೆ ಮಠ ಹೆಂಡಿರು ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಿ ಮಾಡಬೇಕಾದ ಸಾಧನೆಯಲ್ಲ. ಆಧ್ಯಾತ್ಮಿಕ ಸಾಧನೆಗಾಗಿ ನಾವು ಮಾಡುವ ಎಲ್ಲಾ ವ್ರತಗಳು, ಧಾರ್ಮಿಕ ಆಚರಣೆಗಳು ತಪಸ್ಸೆನಿಸುತ್ತವೆ. ತಪಸ್ಸೆಂದರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಯಾವಾಗಲೂ ಧರ್ಮದ ಆಚರಣೆ ಮಾಡುವುದು. ನಾವು ಧರ್ಮದಿಂದ ಬದುಕುವುದು. ಗುರಿಯನ್ನು ತಲುಪುವ ನಮ್ಮ ಪ್ರಯಾಣದಲ್ಲಿ ನಾವು ಹಲವಾರು ಅಡೆತಡೆಗಳಾದ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ ಮುಂತಾದವುಗಳನ್ನು ದಹಿಸಿ ಸಾಧನೆಯ ಮಾರ್ಗವನ್ನು ಹಸನು ಮಾಡಿಕೊಳ್ಳಬೇಕು. ಇಂತಹ ಸಾಧನೆಯೇ ತಪಸ್ಸು. ಇದು ಯೋಗ ಸಾಧನೆಯ ಪ್ರಮುಖ ಮೆಟ್ಟಿಲು. ಇದನ್ನು ಏರದೆ ಮುಂದೆ ಸಾಗಲು ಸಾಧ್ಯವಿಲ್ಲ. ತಪಸ್ಸಿನಲ್ಲಿ 3 ವಿಧ: ಕಾಯಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು. ಕಾಯಕ ತಪಸ್ಸು ಅಂತಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವು ಅಹಿಂಸೆನ ಸಾಧಿಸ್ಬೇಕು, ಬ್ರಹ್ಮಚರ್ಯನ ಸಾಧಿಸ್ಬೇಕು. ವಾಚಿಕ ತಪಸ್ಸು ಅಂತಂದ್ರೆ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದು, ಹಾಗೆಯೇ ದೇವರ ಸಂಕೀರ್ತನೆ, ಪರಿಣಾಮದ ಯೋಚನೆ ಮಾಡದೆ ಯಾವಾಗಲೂ ಸತ್ಯವನ್ನೇ ಆಡುವುದು, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡದೇ ಇರುವುದು ವಾಚಿಕ ತಪಸ್ಸು. ಮಾನಸಿಕ ತಪಸ್ಸಂದ್ರೆ ಸಂತೋಷದಲ್ಲಾಗಲಿ ದುಃಖದಲ್ಲಾಗಲಿ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದೇ ಮಾನಸಿಕ ತಪಸ್ಸು. ಮತ್ತು ಆತ್ಮ ನಿಗ್ರಹ ನಮ್ಮಲ್ಲಿ ಇರಬೇಕು. ಇದು ಮಾನಸಿಕ ತಪಸ್ಸು. ವೈಯಕ್ತಿಕ ಲಾಭವಿಲ್ಲದೆ, ಆಸೆ ಇಲ್ಲದೆ ದುಡಿಯುವುದು ಮಾನಸಿಕ ತಪಸ್ಸಾಗುತ್ತದೆ. ತೇನ ವಿನಃ ತೃಣಮಪಿ ನ ಚರತೆ ಎಂಬ ಶ್ರುತಿ ವಾಕ್ಯದಂತೆ ದೇವರ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯು ಅಲುಗಾಡದೆಂಬ ಭರವಸೆ ಇಟ್ಟುಕೊಂಡು ದುಡಿಯುವುದೇ ತಪಸ್ಸು. ಅಂದ್ರೆ ಒಂದೊಂದು ಸಣ್ಣ ಸಣ್ಣ ಕೆಲಸಗಳಿಗೂ ದೇವರ ನಿಮಿತ್ತ ಇದ್ರೆ ಮಾತ್ರ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕೆಲಸನ ತಪಸ್ಸು ತರನೇ ಮಾಡ್ತಾ ಹೋಗ್ಬೇಕು. ಇಂತಹ ತಪಸ್ಸಿನಿಂದ ಯೋಗಿಯು ದೈಹಿಕ ಶಕ್ತಿಯನ್ನು, ಮಾನಸಿಕ ಮತ್ತು ಸುಶೀಲ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಧರ್ಮ, ಜ್ಞಾನ, ಸರಳತೆ ಮತ್ತು ನೇರ ನಡವಳಿಕೆಯನ್ನು ಬೆಳೆಸಿಕೊಳ್ಳುತ್ತಾನೆ. 4ನೇ ಅಂಗ ಸ್ವಾಧ್ಯಾಯ. ಸ್ವ ಎಂದರೆ ತನ್ನನ್ನು ಮತ್ತು ಅಧ್ಯಯನ ಎಂದರೆ ಅರಿಯುವುದು. ತನ್ನನ್ನು ತಾನು ಅರಿಯುವುದು ಎಂದರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಎಂದರೆ ತನ್ನನ್ನು ತಾನು ಅರಿಯುವುದು, ತನ್ನ ಆತ್ಮಾವಲೋಕನ ಮಾಡಿಕೊಳ್ಳುವುದು, ಗುರಿ ಸಾಧನೆಗಾಗಿ ಭಗವನ್ನಾಮ ಜಪಿಸುವುದು, ಧರ್ಮ ಗ್ರಂಥಗಳನ್ನು ಓದುವುದು ಮತ್ತು ಇತರರಿಗೆ ಬೋಧಿಸುವುದು. ಇವೆಲ್ಲವೂ ಸ್ವಾಧ್ಯಾಯವಾಗುವುದು. ಇತರರ ಉಪನ್ಯಾಸ ಕೇಳುವುದಕ್ಕಿಂತ
ಸ್ವಾಧ್ಯಾಯ ಭಿನ್ನವಾದುದು. ಸ್ವಾಧ್ಯಾಯಕ್ಕಾಗಿ ಜನ ಸೇರಿದಾಗ ಹೇಳುವವನಿಗೂ ಕೇಳುವವನಿಗೂ ಏಕಮನಸ್ಥಿತಿ ಇದ್ದು ಪರಸ್ಪರ ಪ್ರೇಮ ಮತ್ತು ಅದರ ಅವರುಗಳಿಂದ ಆದರಗಳಿಂದ ಕೂಡಿರುತ್ತಾರೆ. ಅವರು ಒಬ್ರ ಬಗ್ಗೆ ಒಬ್ರಿಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ. ಸೊ ಹಾಗಾಗಿ ಸ್ವಾಧ್ಯಾಯ ಉಪನ್ಯಾಸಕ್ಕಿಂತ ಭಿನ್ನವಾದದ್ದು. ಮುಂದೆ ಈಶ್ವರ ಪ್ರಣಿಧಾನ. ಒಂದೇ ನಿಮಿಷ. ಎಲ್ಲಾ ವಿಧವಾದ ದುಃಖಗಳಿಂದ ಬಿಡುಗಡೆ ಹೊಂದುವುದೇ ಮೋಕ್ಷ. ಈ ಮೋಕ್ಷಕ್ಕೆ ದಾರಿ ತೋರುವುದು ವೇದಗಳು ಮತ್ತು ಧರ್ಮ ಗ್ರಂಥಗಳು. ಸ್ವಾಧ್ಯಾಯವೆಂಬುದು ಒಂದು ಆತ್ಮವಿದ್ಯೆ. ಜೀವನವೆಂಬ ಪುಸ್ತಕವನ್ನು ಓದುವುದು. ನಾನು ಯಾರು, ನನ್ನ ಗುರಿಗಳೇನು, ಗುರಿಯ ಸಾಧನೆಗಾಗಿ ನಾನು ಏನು ಮಾಡಬೇಕು, ನನ್ನ ಪ್ರಯತ್ನಗಳೇನು ಎನ್ನುವುದನ್ನು ಅರಿತು ಅದರಂತೆ ನಡೆದುಕೊಳ್ಳುವುದು. ಸ್ವಾಧ್ಯಾಯವೆಂದರೆ ಸಾಧಕನು ಆತ್ಮನ ಲಕ್ಷಣಗಳನ್ನು ಅರಿತು ಭಗವಂತನೊಡನೆ ಸಮಾಗಮ ಹೊಂದಲು ಮಾಡುವ ಪ್ರಯತ್ನ. ಹೇಗೆ ದುಂಬಿಯು ಭೇದ ಭಾವ ಮಾಡದೆ ಕಾಡಿನಲ್ಲಿರುವ ಎಲ್ಲ ಪುಷ್ಪಗಳಿಂದ, ಜಾತಿ ಭೇದ ಮಾಡದೆ ಎಲ್ಲ ಪುಷ್ಪಗಳಿಂದ ಅದು ಹನಿಯನ್ನ ಕಲೆಕ್ಟ್ ಮಾಡ್ತಾ, ಮಕರಂದವನ್ನು ಕಲೆಕ್ಟ್ ಮಾಡ್ತಾ ಬರುತ್ತೋ, ಹಾಗೆಯೇ ನಾವು ಎಲ್ಲ ಮತದ ಗ್ರಂಥಗಳನ್ನು ಓದಿ ಅವುಗಳಿಂದ ಜ್ಞಾನ ಪಡೆದು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವೇದಾಧ್ಯಯನದಿಂದ ದೀರ್ಘಾಯಸ್ಸು, ಪ್ರಾಣವಿದ್ಯೆ, ಉತ್ತಮ ಸಂತತಿ, ಕೀರ್ತಿ, ಸಂಪತ್ತು ಮತ್ತು ಬ್ರಹ್ಮ ತೇಜಸ್ಸು ಲಭಿಸಿ ಕೊನೆಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. ವೇದಾಧ್ಯಯನದಿಂದ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಬೆಳೆಯುತ್ತದಲ್ಲದೆ ಜಗತ್ತಿನಲ್ಲಿರುವುದೆಲ್ಲವೂ ಭಗವಂತನದ್ದು, ದೇವಾಂಶ ಸಂಭೂತವಾದದ್ದು. ಅದು ಭಕ್ತಿಗಾಗಿ ಮಾತ್ರವಿದೆಯೇ ಹೊರತು ಭೋಗಕ್ಕಾಗಿ ಅಲ್ಲವೆಂಬುದು ಅನುಭವಕ್ಕೆ ಬರುತ್ತದೆ. ಸ್ವಾಧ್ಯಾಯದ ಎರಡನೆಯ ಅಂಗ ಪ್ರಣವ ಜಪ. ಪ್ರಣವವು ಸಚ್ಚಿದಾನಂದ ಸ್ವರೂಪನೂ ಸರ್ವವ್ಯಾಪಿಯೂ ಸರ್ವಜ್ಞನೂ ಆದ ಪರಮಾತ್ಮನ ವಾಚಿಕ. ಓಂ ಎಂಬುದು ಅಕ್ಷರನಾದ ಪರಮಾತ್ಮನ ಸಂಕೇತ. ಅಕ್ಷರ ಅಂದ್ರೆ ನಾಶವಿಲ್ಲದ್ದು, ಕ್ಷಯವಿಲ್ಲದ್ದು, ನಾಶವಾಗದಂಥದ್ದು. ಸಮಸ್ತ ಸೃಷ್ಟಿಯಲ್ಲಿ ಹಿಂದೆ ನಡೆದಿರುವುದು, ಈಗ ನಡೆಯುತ್ತಿರುವುದು, ಮುಂದೆ ನಡೆಯಲಿರುವುದು ಹಾಗೂ ಈ ಮೂರನ್ನೂ ದಾಟಿದ ಬೇರಾವುದೇ ತತ್ವವಿದ್ದರೂ ಅದೂ ಕೂಡ ಈ ಓಂಕಾರದಲ್ಲೇ ಇದೆ. ಎಲ್ಲದೂ ಓಂಕಾರದಲ್ಲೇ ಇದೆ. ಆ ದೇವರೇ ಓಂಕಾರ ಸ್ವರೂಪಿ. ಸ್ವಾಧ್ಯಾಯಾದಿಷ್ಟ ದೇವತಾ ಸಂಪ್ರಯೋಗ. ಸ್ವಾಧ್ಯಾಯದಿಂದ ಇಷ್ಟ ದೇವರ ಸಾಕ್ಷಾತ್ಕಾರವಾಗುತ್ತದೆ. ಜಪ ಮಂತ್ರಗಳ ಮೂಲಕ ದೇವತೆಗಳನ್ನು ಸ್ಮರಿಸಿದಾಗ ಅವರು ಯೋಗಿಯ ಅಂತರಂಗದಲ್ಲಿ ದರ್ಶನವಿತ್ತು ಅವರ ಕಾರ್ಯಗಳು ಸಿದ್ಧಿಸಲು ಸಹಾಯ ಮಾಡುತ್ತಾರೆ. ಈಶ್ವರ ಪ್ರಣಿಧಾನ ಕಡೆಯದು. ಈಶ್ವರ ಪ್ರಣಿಧಾನ ಎಂದರೆ ಭಗವಂತನಲ್ಲಿ ಬೇಷರತ್ತಾಗಿ ಶರಣಾಗುವುದು. ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಈಶ್ವರನಿಗೆ ಅರ್ಪಿತ ಎನ್ನುವ ಭಾವನೆಯನ್ನು ಹೊಂದಿ ಅದರಂತೆ ಜೀವನ ನಡೆಸುವುದೇ ಈಶ್ವರ ಪ್ರಣಿಧಾನ. ಈ ವಿಶ್ವವೆಲ್ಲ ಪರಮಾತ್ಮನ ಸ್ವತ್ತು ಎಂಬ ಜ್ಞಾನ ಯಾರಲ್ಲಿ ಇರುತ್ತದೆಯೋ ಅಂತಹವರಿಗೆ ಯಾವ ನಿರಾಸೆಯೂ ಆಗುವುದಿಲ್ಲ. ಯಾಕೆಂದರೆ ಪರಮಾತ್ಮನ ಸ್ವತ್ತನ್ನು ಪರಮಾತ್ಮನಿಗೆ ಅರ್ಪಿಸುವುದರಿಂದ ನಾವು ಕಳೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅವರು ಈಶ್ವರನಲ್ಲಿ ಅಥವಾ ನಾವು ಈಶ್ವರನಲ್ಲಿ ಸದಾ ಶ್ರದ್ಧಾಭಕ್ತಿಯನ್ನಿಟ್ಟುಕೊಂಡು ಆಂತರಿಕ ಮತ್ತು ಬಾಹ್ಯ ಕರ್ಮಗಳನ್ನು ಆಚರಿಸಬೇಕು. ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೀಗೆ ಹೇಳಿದ್ದಾನೆ, ನೀನು ಎಲ್ಲಾ ಧರ್ಮಗಳ ಆಶ್ರಯವನ್ನು ಬಿಟ್ಟು ಕೇವಲ ನನ್ನಲ್ಲಿ ಶರಣಾಗು. ಆಗ ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿಸುವೆ. ನೀನು ಚಿಂತಿಸಬೇಡ. ಈ ದುಸ್ತರವಾದ ಭವಸಾಗರವನ್ನು ದಾಟಲು ಭಗವಂತನಲ್ಲಿ ಶರಣಾಗುವುದು ಸುಲಭದ ಉಪಾಯ. ಅಹಂಕಾರವನ್ನು ಬಿಟ್ಟು ಅನನ್ಯ ಭಕ್ತಿಯಿಂದ ಶರಣಾಗುವುದೇ ಎಲ್ಲ ಧರ್ಮಗಳ ಸಾರವಾಗಿದೆ.
ಭಗವಂತನಲ್ಲಿ ಎಲ್ಲವನ್ನೂ ಸಮರ್ಪಿಸಿಕೊಂಡಾಗ ಭಗವಂತನೇ ನನ್ನವನಾಗಿದ್ದಾನೆ, ನಾನೂ ಭಗವಂತನೇ ಆಗಿದ್ದೇನೆ ಎಂಬ ಭಾವನೆ ಮೂಡುತ್ತದೆ. ಮಗು ತಾಯಿಯ ಮಡಿಲಲ್ಲಿದ್ದಾಗ ಯಾವುದೇ ಭಯವಿಲ್ಲದೆ ಹೇಗೆ ಬದುಕುತ್ತದೆಯೋ ಹಾಗೆಯೇ ಭಗವಂತನ ಮಡಿಲಲ್ಲಿ ನಾವಿದ್ದಾಗ ನಿರ್ಭಯವಾಗಿರುತ್ತೇವೆ. ನಾನು, ನನ್ನದು, ನನ್ನವರು ಎಂಬ ಭಾವನೆ ತೊರೆದು ಜಗತ್ತಿನಲ್ಲಿರುವವರೆಲ್ಲರೂ ದೇವರ ಮಕ್ಕಳು ಎಂಬ ಭಾವನೆಯನ್ನು ಬೆಳೆಸಿಕೊಂಡಿರುವುದರಿಂದ ಪರಮಾತ್ಮನಿಗೆ ಭಾವನೆಯಿಂದ ಪರಮಾತ್ಮನಿಗೆ ನಾವೆಲ್ಲರೂ ಅರ್ಪಿಸಿಕೊಳ್ಳಬೇಕು. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇರುವುದೋ ಅಂತವರಿಗೆ ದುಃಖ ನಿರಾಸೆ ಇರುವುದಿಲ್ಲ, ಬದಲಾಗಿ ಸುಖ ಸಂತೋಷದಿಂದಿರುತ್ತಾರೆ. ಯಾರು ಭೋಗ ವಸ್ತುಗಳ ಹಿಂದೆ ಓಡಿ ಸುಖವನ್ನು ಪಡೆಯಲು ತವಕಿಸುತ್ತಾರೋ ಅಂತಹವರು ಕೀರ್ತಿ, ಆಯಸ್ಸು, ಆರೋಗ್ಯ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಈಗ ನಮ್ಗೆ ನಡೀತಾ ಇರೋ ವಿದ್ಯಮಾನನ ನೋಡಿದ್ರೆ ಗೊತ್ತಾಗತ್ತೆ ಏನೇನಾಗತ್ತೆ ಅಂತ. ಯಾರು ಕೀರ್ತಿ ಹಿಂದೆ ಓಡ್ತಾರೋ ಅಥವಾ ಯಶಸ್ಸಿನ ಹಿಂದೆ ಓಡ್ತಾರೋ ಅಥವಾ ಇನ್ನೇನೋ ಸುಖ ಪಡಿಬೇಕು ಅಂತ ಓಡ್ತಾರೋ ಅವರು ಎಲ್ಲದನ್ನು ಕಳೆದುಕೊಳ್ಳುತ್ತಾರೆ. ಸಮಾಧಿ, ಇನ್ನೊಂದು ಪತಂಜಲಿ ಯೋಗ ಸೂತ್ರ ಇದೆ, 45ನೇ ಸೂತ್ರ. ಸಮಾಧಿ ಸಿದ್ಧಿರೀಶ್ವರ ಪ್ರಣಿಧಾನಾತ್. ಈಶ್ವರ ಪ್ರಣಿಧಾನದ ಮೂಲಕ ಸಮಾಧಿಯು ಸಿದ್ಧಿಸುತ್ತದೆ. ನಾವು ಈಶ್ವರನಲ್ಲಿ ಶರಣಾಗತಿಯಿಂದ ಬೇಷರತ್ತಾಗಿ ಶರಣಾಗೋದರಿಂದ ನಮಗೆ ಸಮಾಧಿಯು ಸಿದ್ಧಿಸುತ್ತದೆ. ಅಹಿಂಸೆಯ ಅನುಷ್ಠಾನದಿಂದ ಯಾರನ್ನೂ ದ್ವೇಷಿಸದೆ ಎಲ್ಲರಲ್ಲೂ ಪ್ರೀತಿ ಭಾವದಿಂದ ಬದುಕಿ ಸರ್ವಸ್ವವನ್ನು ಈಶ್ವರನಿಗೆ ಅರ್ಪಿಸಿ ಶರಣಾದಾಗ ಅಹಂಕಾರವು ನಾಶವಾಗಿ ಯೋಗಿಯು ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ ಹಾಗೂ ಜೀವನವನ್ನು ಪರಿಪೂರ್ಣಗೊಳಿಸುತ್ತಾನೆ. ಇದು ಈಶ್ವರ ಪ್ರಣಿಧಾನದ ಬಗ್ಗೆ. ಈ ಯಮ ನಿಯಮ 2 ಮೆಟ್ಟಿಲುಗಳನ್ನ ಮಾತ್ರ ಹೇಳಿದ್ದೇನೆ. ಇನ್ನ ಮುಂದಿನ 6 ಮೆಟ್ಟಿಲನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇದುವರೆಗೆ ಇದನ್ನ ಸಾವಧಾನದ ಚಿತ್ತದಿಂದ ಕೇಳಿದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಅವಕಾಶ ನೀಡಿದ ಮಹಾತಾರ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ ಹಾಗೆ ನನ್ನನ್ನು ಈ ವೇದಿಕೆಗೆ ಕರೆತಂದ ಗೀತಾ ಮೇಡಮ್ ಅವರಿಗೂ ನನ್ನ ಹೃತ್ಪೂರ್ವಕ ಆತ್ಮವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಈ ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪು ಒಪ್ಪುಗಳು ಎಲ್ಲವನ್ನು ಗುರುಚರಣಗಳಿಗೆ ಅರ್ಪಿಸಿ ವಿದಾಯ ಹೇಳುತ್ತಿದ್ದೇನೆ. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್.